ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಮಂಗಳವಾರ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ತಿಂಡಿ ಬಂದು ದೋಸೆ ಮಾಡಿದ್ದೀನಿ. ಅಂದರೆ ಮೊನ್ನೆ ಮಾಡಿದ್ನಲ್ಲ, ಅದು ದೋಸೆ ಇಟ್ಟು ಸ್ವಲ್ಪ ಉಳ್ಕೊಂಡಿತ್ತು. ಅಂದರೆ ಮೊನ್ನೆ ಅಂದರೆ ಸಂಡೇ ಮಾಡಿದ್ದೆ, ಸ್ವಲ್ಪ ಉಳ್ಕೊಂಡಿತ್ತು. ಅದನ್ನು ಖಾಲಿ ಮಾಡೋಣ ಅಂತೇಳಿ ಇವತ್ತು ದೋಸೆ ಮತ್ತು ಸಾಂಬಾರು ಮಾಡಿದ್ದೀನಿ. ಇವಾಗ ಮಮ್ಮ ತಿಂದ್ಕೊಂಡು ಜಸ್ಟ್ ಈಗ ಹೋದರು. ನಾನು ಒಟ್ಟಿಗೆ ಹಾಕಿಟ್ಬಿಟ್ಟು ಹೋಗ್ತಾ ಇದ್ದೆ, ಬಂದು ತಿಂತಾಯಿದ್ದೆ. ಇವಾಗ ಟೈಮಾಗಿ ಹೋಗಿತ್ತಲ್ಲ, ಅದಕ್ಕೆ ಮಾಮ ಹೋದ್ಮೇಲೆ ಇವಾಗ ಬಂದು ಅಂದರೆ ಇವಾಗ ದೋಸೆ ಆಗ್ತಾಯಿದ್ದೆ. ಇಲ್ಲಾಂದ್ರೆ ಒಂದೊಂದ್ಸರಿ ಹಾಕಿಟ್ಬಿಟ್ಟು ಟೈಮ್ ಇದ್ದಿದ್ರೆ ಹಾಕಿ ತಟ್ಟೆಗೆ ಇಟ್ಬಿಟ್ಟು ಹೋಗ್ತಾಯಿದ್ದೆ, ಮುಚ್ಚಿಟ್ಬಿಟ್ಟು ಆಮೇಲೆ ಬಂದು ತಿಂತಾಯಿದ್ದೆ. ಟೈಮ್ ಆಗಿತ್ತು ಅಂತೇಳಿ ಆ ಥರ ಮಾಡಿದ್ದೆ. ಓಕೆ, ಇವಾಗ ದೋಸೆ ಎಲ್ಲ ತಿಂದ್ಕೊಂಡು ಆಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಸಾಂಬಾರು ಕೂಡ ಮಾಡಾಯಿತು. ಅಂದರೆ ಮೊಳಕೆ ಕಾಳು ಸಾಂಬಾರು, ಮೊಳಕೆ ಕಾಳು ಮಸಾಲೆ ಸಾಂಬಾರು. ಅದು ಮಮ್ಮನಿಗೆ ತುಂಬ ಇಷ್ಟ, ತುಂಬ ಅಂದರೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಆದರೆ ಫ್ರೈಡೇ ಮಾಡ್ತೀನಿ ಅಂತ ಹೇಳಿದ್ದೆ ನಾನು. ಅದಕ್ಕೆ ಮಮ್ಮ ಬೇಡ, ಫ್ರೈಡೇ ಮಾಡಿದರೆ ಶನಿವಾರನೂ ಮಸಾಲೆ ಸಾಂಬಾರು, ಭಾನುವಾರನೂ ಮಸಾಲೆ ಸಾಂಬಾರು, ಶುಕ್ರವಾರ ಮಾಡಿದರೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಕೂಡ ಮಸಾಲೆ ಸಾಂಬಾರೇ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಡ, ಅವರೆಕಾಯಿ ಹುಳಿ ಮಾಡು ಅಂತ ಹೇಳಿದ್ರು. ಅವತ್ತು ಮಾಡಿದ್ದೆ, ಅದಕ್ಕೆ ಇವಾಗ ಮಸಾಲೆ ಸಾಂಬಾರು ಮಾಡಿದ್ದೀನಿ. ಹೇಳಿದರು ನಿನ್ನೆ ಏನಂದರೆ ಈ ವಾರ ಫುಲ್ಲು ಮಸಾಲೆ ಸಾಂಬಾರೆಲ್ಲ ಮಾಡಬೇಡ, ಉಪ್ಪು ಸಾಂಬಾರು ಅದು ಬಿಟ್ಟರೆ ಹುಳಿ ಆ ಥರದ್ದು ಮಾಡು ಅಂತ. ಯಾವಾಗ ನನಗೆ ಈ ಥರ ಇದೆ ಅಂದರೆ ಸರಿ ಇವತ್ತೊಂದು ದಿನ ಮಾಡು ಅಂತ ಹೇಳ್ಬಿಟ್ಟು ಹೋದರು. ಅದಕ್ಕೆ ಬೆಳಿಗ್ಗೆನೇ ಮಾಡಿ ಇಟ್ಬಿಟ್ಟಿದ್ದೀನಿ. ಅಂದರೆ ಇವಾಗ 9 ಗಂಟೆಲಿ ಮಾಡಿದ್ದು ಬೆಳಿಗ್ಗೆ, ಅಂದರೆ ತಿಂಡಿ ಆದಮೇಲೆ. ಇವಾಗ ಬಂದು ಟೈಮು 10 ಗಂಟೆ. 9 ಗಂಟೆಯಲ್ಲಿ ಮಾಡಿದೆ. ಸಾಂಬಾರು ಕೆಲಸ ಎಲ್ಲ ಮುಗೀತು ಅಂದರೆ ಇನ್ನು ಟೆನ್ಷನ್ ಇಲ್ಲ. ಇನ್ನೆಲ್ಲ ಕೆಲಸನ ಆಮೇಲೆ ನಾನು ಮಾಡ್ಕೋತೀನಿ. ಇನ್ನೊಂದಷ್ಟು ಕೆಲಸಗಳಿದೆ, ಅದೆಲ್ಲ ಮಾಡಬೇಕು. ಅಡುಗೆ ಮನೆ ಬಂದು ಹೀಗಾಗಿದೆ, ಕ್ಲೀನ್ ಮಾಡ್ಕೊಳ್ತೀನಿ. ಓಕೆ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಕೆಲಸ ಮುಗೀತು. ಅಂದರೆ ಯಾವಾಗಲೂ ಅಷ್ಟೇ ನಾನು 12:30ಗೆಲ್ಲ ಕೆಲಸ ಎಲ್ಲ ಮುಗ್ದಿರುತ್ತೆ. ಇವಾಗ ಬಂದು 1 ಗಂಟೆ ಆಗಿದೆ, ಕೆಲಸ ಎಲ್ಲ ಮುಗೀತು. ಒಂದೊಂದು ದಿನ ಅಷ್ಟೇ ಲೇಟ್ ಆಗೋದು. ಅಂದರೆ ಕೆಲಸದ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಒಂದೊಂದು ದಿನ ಜಾಸ್ತಿ ಕೆಲಸ ಇರುತ್ತೆ, ಒಂದೊಂದು ದಿನ ಕಡಿಮೆ ಕೆಲಸ ಇರುತ್ತೆ, ಒಂದೊಂದು ದಿನ ಏನು ಕೆಲಸನೇ ಇರೋದಿಲ್ಲ, ಫ್ರೀಯಾಗಿರ್ತೀವಿ, ಆ ಥರ ಇರುತ್ತೆ. ಇವತ್ತು ಸ್ವಲ್ಪ ಬೇರೆ ಬೇರೆ ಕೆಲಸ ಇತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಅದನ್ನೆಲ್ಲ ಕ್ಲೀನ್ ಮಾಡಿ, ಅದೇ ಒಂದು ಸ್ವಲ್ಪ ಕಾಳುಗಳೆಲ್ಲ ಇತ್ತು, ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಬರೋದ್ರೊಳಗಡೆ 1 ಗಂಟೆ ಆಗಿದೆ. ಹಾಗೆ ಈ ಸಿಂಕ್ ಇದೆಯಲ್ಲ, ಏನು ಪ್ರಾಬ್ಲಮ್ ಆಗಿದೆ ಅಂತ ಮಾತ್ರ ಗೊತ್ತಿಲ್ಲ, ಇಷ್ಟೇ ಸಣ್ಣ ಬೀಳ್ತಾ ಇದೆ. ಮೊದಲು ಏನಾಗ್ತಾಯಿತ್ತು ಅಂದರೆ ಸೊಪ್ಪು ಮಾರ್ಕೊಂಡು ಬಂದಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಬಿಚ್ಚಿಬಿಟ್ರೆ ಹೀಗೆ, ಯಾಕೆಂದರೆ ಇದು ಸಾಲ್ಟ್ ವಾಟರ್ ಆಗಿರೋದ್ರಿಂದ ಇಲ್ಲಿ ಸಾಲ್ಟ್ ಎಲ್ಲ ಕಟ್ಕೊಳ್ತಿತ್ತು. ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲೆಲ್ಲ ಉಪ್ಪೆಲ್ಲ ಕುತ್ಕೊಳ್ತಿತ್ತು, ಹಾಗೆ ಇಲ್ಲೂ ಕುತ್ಕೊಳ್ತಿತ್ತು. ನಾನು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ಇದು ಕ್ಲೀನ್ ಮಾಡಿಲ್ಲ ಅಂದ್ರೂ ಇಲ್ಲಾದರೂ ಕೂಡ ನೀರು ದಪ್ಪ ಬರಬೇಕು. ನೋಡಿ, ಅಲ್ಲೂ ಅದೇ ರೀತಿ ಬರ್ತಾ ಇದೆ. ಏನಾಗಿದೆ ಅಂತ ಗೊತ್ತಿಲ್ಲ. ಈ ಲೈನು ಈ ಥರ ಆಗಿದೆಯಾ, ಇಲ್ಲ ವಾಷಿಂಗ್ ಮಿಷಿನ್ ಹತ್ರನೂ ಆ ಥರ ಆಗಿದೆಯೋ ಗೊತ್ತಿಲ್ಲ. ನಾನು ವಾಷಿಂಗ್ ಮಿಷಿನ್ದು ಬಟ್ಟೆ ಹಾಕ್ದಾಗ ಅಬ್ಸರ್ವ್ ಮಾಡಬೇಕು ಏನಾಗಿದೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಇದು ಓಪನ್ ಮಾಡಿದ್ರೂ ಇದೇ ಥರ ಆಗ್ತಿದೆ, ಕ್ಲೀನ್ ಮಾಡಿ ಹಾಕಿದ್ರೂ ನೋಡಿ ಸಣ್ಣ ಬರ್ತಿದೆ, ತುಂಬ ಸಣ್ಣ ಬರ್ತಿದೆ. ಅದಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ. ಏಕೆಂದರೆ ಇತ್ತೀಚೆಗೆ ಇನ್ನೂ 1 ವರ್ಷನೂ ಆಗಿಲ್ಲ ಈ ಲೈನ್ ಹಾಕ್ಸಿರೋದು. ಯಾಕೆಂದರೆ ವಾಷಿಂಗ್ ಮಿಷಿನ್ ತಂದಾಗ ಇದು ಇತ್ತು, ಇದನ್ನು ಮಾತ್ರ ಎಕ್ಸ್ಟ್ರಾ ಇಲ್ಲಿಂದ ಫಿಕ್ಸ್ ಮಾಡಿಸಿರೋದು. ಅಂದರೆ ಸಿಂಕ್ ಹಾಕಿ ಇದನ್ನು ಫಿಕ್ಸ್ ಮಾಡಿಸಿರೋದು. ಯಾಕೆ ಈ ಥರ ಆಗ್ತಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ನೋಡೋಣ, ಇದನ್ನು ನಾಳೆ ಇಲ್ಲಿದೆ, ಇದನ್ನು ಓಪನ್ ಮಾಡಿಬಿಟ್ಟು ಬಿಚ್ಚಿದ್ರೆ ಇಲ್ಲಿ ಇದು ನೀರು ಫೋರ್ಸ್ ಬರ್ತಿದೆಯಾ ಅಥವಾ ಸ್ಲೋ ಆಗಿ ಬರ್ತಿದೆಯಾ ಗೊತ್ತಿಲ್ಲ. ಅದನ್ನು ಬಿಚ್ಚಿ ನೋಡಿಬಿಟ್ಟು ನೋಡೋಣ. ಇವರು ಬರ್ತಾರಲ್ಲ, ಅವ್ರ ಹತ್ರ ನಲ್ಲಿ ರಿಪೇರಿಯವರು, ಅಂದರೆ ಪ್ಲಮ್ಮಿಂಗ್ನವರು, ಅವ್ರ ಹತ್ರ ಮಾಡಿಸ್ಬೇಕು. ಇಲ್ಲಿ ನಾನು ಕುಕ್ಕರೆಲ್ಲ ಇಟ್ಟಿದ್ದೀನಲ್ಲ ರೈಸಿಗೆ, ಅದು ಕಿಟಕಿ ಎಲ್ಲ ತೆಗೆದುಬಿಟ್ರೆ ಏನಾಗುತ್ತೆ ಅಂದರೆ ಗಾಳಿ ಬರ್ತಾ ಇರುತ್ತಲ್ಲ, ಅದು ಅಷ್ಟು ಸರಿಯಾಗಿ ಉರಿಯೋದಿಲ್ಲ, ಹಿಂಗೆ ಡ್ಯಾನ್ಸ್ ಮಾಡ್ತಾ ಇರುತ್ತೆ ಗ್ಯಾಸ್. ಅದಕ್ಕೋಸ್ಕರ
ಅದನ್ನು ಆಫ್ ಮಾಡಿದೆ, ಸಾರಿ, ಅದಕ್ಕೋಸ್ಕರ ವಿಂಡೋ ಕ್ಲೋಸ್ ಮಾಡಿದ್ದೀನಿ. ಹಾಗೆ ಇನ್ನೊಂದು ಏನಂದರೆ, ಇವಾಗ ಟೆರೆಸ್ ಕೆಲಸ ಎಲ್ಲ ಮುಗೀತಲ್ಲ, ಅಂದರೆ ಕಂಪ್ಲೀಟ್ ಆಯಿತು. ಅದಕ್ಕೋಸ್ಕರ ಇವಾಗ ಅಂದರೆ ಇದು ಟೆರೆಸ್ ಅಂದರೆ ಅದು ನೀರೆಲ್ಲ ಸೋರ್ತಿತ್ತು ನೋಡಿ ಮನೆ ಒಳಗಡೆ. ಅದೇನಾಗಿತ್ತು ಅಂದರೆ ಫಸ್ಟು ಫಂಗಸ್ ಥರ ಆಗಿದೆ. ನಾನು ತೋರಿಸಿದ್ದೀನಿ, ಅಂದರೆ ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಆ ಕಡೆ ಲೈನು ಮತ್ತು ಕಿಚನು, ಬೆಡ್ರೂಮು ಅಲ್ಲೆಲ್ಲ ಫಂಗಸ್ ಆಗಿದೆ. ಅದಕ್ಕೆ ಮೋಹನ್ ಮಾಮ ಹೇಳ್ತಾ ಇದ್ದಾರೆ ಪೇಂಟ್ ಮಾಡಿಸ್ಬಿಡೋಣ ಒಂದ್ಸರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವಾಗ ಟೆರೆಸ್ದು ಏನು ಚುರ್ಕಿ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ಸ್ಕೊಡೋಕ್ಕೆ ಅವರು ಬಜೆಟ್ ಇಲ್ಲ ಅಂತ ಹೇಳ್ತಾಯಿದ್ರು. ಇನ್ನು ಪೇಂಟ್ ಎಲ್ಲ ಮಾಡಿಸ್ಕೊಡ್ತಾರಾ ಅಂತ ಕೇಳ್ತಾ ಇದೆ ಮೋಹನ್ ಮಾಮನಿಗೆ. ಅದಕ್ಕೆ ಇವಾಗ ಬೇಡ, ಒಂದು 3 ತಿಂಗಳು ಬಿಟ್ಕೊಂಡು ಆಮೇಲೆ ಕೇಳೋಣ. ಅಂದರೆ ನೋಡಿದಾರಲ್ಲ ಆಫೀಸರ್ ಒಬ್ಬರು ಬಂದಿದ್ರಲ್ಲ, ಅವರೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ನಾನೆಲ್ಲ ಪ್ರತಿಯೊಂದು ತೋರಿಸಿದ್ದೀನಿ ಫಂಗಸ್ ಆಗಿರೋದು ಅದೆಲ್ಲ. ಅದಕ್ಕೆ ಅವ್ರು ನೋಡಿದಾರಲ್ಲ, ಅದಕ್ಕೆ ಒಂದು 3 ತಿಂಗಳು ಬಿಟ್ಟು ಮತ್ತೆ ಲೆಟ್ರ್ ಕೊಟ್ಬಿಟ್ರೆ ಆಮೇಲೆ ಯಾವಾಗ ಬೇಕಾದರೂ ಅವ್ರು ಮಾಡಿಸ್ಕೊಡ್ಲಿ, ನಾವು ಲೆಟ್ರ್ ಕೊಡೋಣ. ಆದರೆ ಈ ಥರ ಆಗಿದೆ ಅಂದ್ಬಿಟ್ಟು ಕೊಡೋಣ, ನೋಡೋಣ ಯಾವಾಗ ಮಾಡಿಸ್ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಲೆಟ್ರ್ ಅಂತೂ ಕೊಡೋಣ, ಯಾವತ್ತು ಮಾಡಿಸ್ಕೊಡ್ತಾರೆ ಅವಾಗ ಮಾಡಿಸ್ಕೊಂಡ್ರೆ ಆಯಿತು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಒಂದು ಸರಿ ಯೋಚನೆ ಮಾಡ್ತಿದ್ದೀನಿ. ಪೇಂಟ್ ಅಂತಂದರೆ ಒಂದು ಸ್ವಲ್ಪ ರಿಸ್ಕ್ ಇರುತ್ತೆ, ಫುಲ್ಲು ಮನೆಯೆಲ್ಲ ಹೇಗಿರುತ್ತೆ ಅಂತ ಗೊತ್ತು. ಅಂದರೆ ಒಂದು 2 ಡೇಸ್ ಆದರೂ ಬೇಕು, 2 ಇಂದ 3 ಡೇಸ್ ಬೇಕು ನೀಟಾಗಿ ಕಂಪ್ಲೀಟ್ ಮಾಡ್ತೀನಿ. ಅಂದರೆ ಪೇಂಟ್ ಎಲ್ಲ 2-3 ಡೇಸ್ ಬೇಕು. 2-3 ಡೇಸು ಹೇಗಿರುತ್ತೆ ಅಂದರೆ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ ಒಂದು ಕಡೆಯಿಂದ. ಎಲ್ಲಿ ಯಾವುದನ್ನು ಎತ್ತಿಡೋದು ಏನೋ ಆ ಥರ ಹುಚ್ಚಿಟ್ಕೊಂಡಂಗೆ ಆಗಿಬಿಡುತ್ತೆ. ಅದಕ್ಕೆ ನಾನೇ ಯೋಚನೆ ಮಾಡ್ತಾಯಿದ್ದೀನಿ ಪೇಂಟ್ ಮಾಡಿಸೋದಾ ಬೇಡ ಅಂತೇಳಿ. ಆದರೆ ಪೇಂಟ್ ಮಾಡಿಸಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇನ್ನೊಂದು ಏನಂದರೆ ಇಲ್ಲಿ ನೋಡಿ, ಈ ಬಬಲ್ಸ್ ಥರ ಬಂದಿದೆಯಾ, ನಿಮಗೆ ಕಾಣಿಸ್ತಿದೆಯಾ? ಇಲ್ಲೆಲ್ಲ ನೋಡಿ, ಇದೆಲ್ಲ ಬಬಲ್ಸ್ ಥರ ಬಂದಿದೆ, ಅಂದರೆ ಊದ್ಕೊಂಡಿದೆ. ಅಂದರೆ ನೀರೆಲ್ಲ ಸೋರ್ತಾ ಇತ್ತು ನೋಡಿ, ಅಲ್ಲಿಂದ ನೀರೆಲ್ಲ ಸೋರಿ ನೋಡಿ, ಆ ಸೋರಿ ಇಲ್ಲಿ ನೀರೆಲ್ಲ ಬರುವಾಗ ಇದೆಲ್ಲ ಹೀಗೆ ಬೊಬ್ಬೆ ಥರ ಆಗಿದೆಯಲ್ಲ, ಅದನ್ನು ನಾವು ಹೀಗೆ ಟಚ್ ಮಾಡಿದ್ರೆ ಒಡೆದೋಗುತ್ತೆ, ಒಡೆದು ಉದುರುತ್ತೆ. ಆ ಪೇಂಟ್ ಎಲ್ಲ ಮತ್ತೆ ಮಾಡಿಕೊಟ್ರೆ ಒಂದ್ಸರಿ ನೀಟಾಗೆಲ್ಲ ಈ ಥರ ಎಲ್ಲೆಲ್ಲಿ ಈ ಥರ ಉಬ್ಬಿದೆ ಆ ಪ್ಲೇಸ್ಗಳೆಲ್ಲ ಚೆನ್ನಾಗಿ ಉಜ್ಜಿಬಿಟ್ಟು ಮತ್ತೆ ಪೇಂಟ್ ಮಾಡಿಕೊಡ್ತಾರೆ. ಅವಾಗ ನೀಟಾಗಿ ಚೆನ್ನಾಗಿರುತ್ತೆ ಅಂತ ಮೋಹನ್ ಮಾಮನ ಪ್ಲ್ಯಾನು. ಅದಕ್ಕೆ ನೋಡೋಣ ಅಂತ ಹೇಳ್ತಾ ಇದ್ದೀನಿ. ಇಲ್ಲೆಲ್ಲ ಕಾಣಿಸ್ತಿದೆ ನಿಮಗೆ, ಇದು ಅಷ್ಟೇ, ಇದೆಲ್ಲ ಆಗಿರೋದು. ಮೊದಲು ನಮಗಿಂತ ಮೊದಲಿದ್ರಲ್ಲ ನೋಡಿ, ಅವರು ಈ ಥರ ಕಲರ್ ಪೇಂಟ್ ಇತ್ತು ಮೊದಲು. ನಾವು ಬಂದಮೇಲೆ ಈ ಕಲರು ಒರೆಸಿರೋದು, ಇದೆಲ್ಲ ಹಾಗೆ ಇರೋದು. ಅದಕ್ಕೆ ಆ ಥರ ಹೇಳ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಅದ್ರ ಕೆಲಸ ಆದರೂ ಆಗಬಹುದು. ಅದಕ್ಕೆ ಆಯಿತು, ಒಂದು 2-3 ಮಂತ್ಸ್ ಬಿಟ್ಟು ಕೊಡೋಣ ಅಂತಲೇ ಹೇಳಿದ್ದೀನಿ. ನೋಡೋಣ, ಇನ್ನೂ ಅದ್ರ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ, ನೋಡೋಣ ಅಂತಲೇ ಹೇಳಿರೋದು. ಆದರೆ ನನ್ನ ಹತ್ರ ಡಿಸ್ಕಸ್ ಮಾಡಿದ್ದಾರೆ ಈ ಥರ ಮಾಡೋಣ ಅಂತೇಳಿ. ಹಾಗೆ ಇವಾಗ ನಾವು ಟ್ಯಾಂಕೆಲ್ಲ ಮೇಲೆ ಕೂರಿಸಿದ್ವಿ ನೋಡಿ, ಅದು ಫಸ್ಟ್ ಅವ್ರು ಹೇಳಿದರು, ನಾನು ಹೇಳಿದ್ದೆ ಕಾಂಟ್ರಾಕ್ಟರು ಅದನ್ನು ಟ್ಯಾಂಕ್ ಏನು ಅವರು ನಮ್ಗೆ ಹೇಳಿಲ್ಲ, ನಾವು ಆ ಪ್ಲೇಸ್ ಬಿಟ್ಟು ಚುರ್ಕಿಯಲ್ಲಿ ಹಾಕ್ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ ಮೋಹನ್ ಮಾಮನೆ ತೆಗೆಸ್ಬಿಟ್ಟು, ಅಂದರೆ ನಾವೇ ಕೂರಿಸಿಸ್ಕೊಳ್ಳೋಣ, ಇನ್ನೇನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಆ ಜಾಗ ಬಿಟ್ಟು ಇನ್ನೆಲ್ಲ ಮಾಡಿದರೆ ಆ ಜಾಗದಲ್ಲೇ ಮತ್ತೆ ಲೀಕ್ ಆದರೆ ಏನು ಮಾಡೋದು ಅಂತೇಳಿ ಆ ಟ್ಯಾಂಕ್ನ ತೆಗೆಸಿ ಮತ್ತೆ ನಾವು ಮೇಲೆ ಫಿಟ್ ಮಾಡಿಸಿದ್ದು. ಇವಾಗ ಅದಕ್ಕೇ ಮೇಲೆ ಫಿಕ್ಸ್ ಮಾಡಿಸಿರೋದಕ್ಕೆ ಟ್ಯಾಂಕ್ ಇದೆ, ಆದರೆ ನಲ್ಲಿ ಪೈಪ್ಗಳು ಎಲ್ಬ್ಗಳೆಲ್ಲ ಬರುತ್ತೆ ನೋಡಿ, ಎಲ್ ಶೇಪ್ದು ಆ ಥರದ್ದೆಲ್ಲ ಸುಮಾರು ಅದು, ಮತ್ತು ಹುಡುಗರದು ಖರ್ಚು, ಮತ್ತು ಒಂದಿನ ಟ್ಯಾಂಕ್ ತೊಳೆದಿದ್ದ ಖರ್ಚು. ಫಸ್ಟ್ ಒಂದ್ಸರಿ ಟೆಂಪ್ರವರಿ ಫಿಕ್ಸ್ ಮಾಡಿದ್ರು ನೋಡಿ, ಆ ಪಕ್ಕದ ಮನೆ ಟ್ಯಾಂಕಿಗೆ ನಮ್ಮ ಮನೆ ಸೈಡಿಗೆ ನೀರು ಬರೋ ಥರ ಟೆಂಪ್ರವರಿಯಾಗಿ ಒಂದು ನಲ್ಲಿ ಕನೆಕ್ಷನ್ ಎಲ್ಲ ಕೊಟ್ಟರು. ಅದಕ್ಕೆ ಪೈಪು ಅದೆಲ್ಲ ಸೇರಿಸಿ, ಆಮೇಲೆ ಇಲ್ಲಿ ಕೆಲಸ ಮಾಡ್ತಿರಲ್ಲ ಅವರು 1-2 ದಿನ ಪಾರ್ಟಿ ಕೊಡಿಸಿ ಅಂತ ಹೇಳಿದರು. ಅಂದರೆ ಒಂದಿನ ಊಟ ಕೊಡಿಸಿದ್ರು, ಮತ್ತು ಲಾಸ್ಟ್ ಡೇ ಅಂತೇಳಿ ಪಾರ್ಟಿ ಬೇಕು ಅಂತ ಗೊತ್ತಲ್ಲ ಏನು ತೆಗೆಸ್ಕೊಂಡ್ರು ಅಂತೇಳಿ. ಮೋಹನ್ ಮಾಮ ಇಲ್ಲೆಲ್ಲ ಬೇಡ, ನಾನು ತಂದು ಕೊಡ್ತೀನಿ, ನೀವು ಮನೆಗೆ ಎತ್ಕೊಂಡು ಹೋಗಿ ಅಂತ ಹೇಳಿದರು. ಅದೆಲ್ಲ ಟೋಟಲ್ ಮಾಡಿದರೆ ಇವಾಗ ಎಕ್ಸ್ಟ್ರಾ ಅವ್ರು ಮಾಡಿರೋ ಕೆಲಸ ಅಲ್ಲದೆ ನಮ್ಮದು ಎಲ್ಲ ಸೇರಿಸಿ ನಾನು ಲೆಕ್ಕ ಹಾಕ್ತೆ ಕೂತ್ಕೊಂಡು ಇಷ್ಟೆಲ್ಲ ಖರ್ಚಾಗಿದೆ ಅಂತೇಳಿ. ಪ್ರತಿಯೊಂದು ಲೆಕ್ಕ ಹಾಕ್ತೆ, ಎಲ್ಲ ದುಡ್ಡೇ ಅಲ್ವಾ. ಅವರಿಗೆ ಪಾರ್ಟಿ ಕೊಡಿಸಿರುವಂಥದ್ದೇ ದುಡ್ಡು, ಅದು ನಮ್ಮ ದುಡ್ಡೇ ತಾನೆ, ಅದನ್ನು ಲೆಕ್ಕ ಹಾಕಿದ್ದೀನಿ ನಾನು.
ಪಾರ್ಟಿ ಕೊಡಿಸಿರುವಂಥದ್ದು, ಒಂದಿನ ಊಟ ಕೊಡಿಸಿರುವಂಥದ್ದು, ಮತ್ತು ಅದು ಏನು ಟೆಂಪ್ರವರಿಗೆ ಅಂತೇಳಿ ಫಿಕ್ಸ್ ಮಾಡೋದಲ್ಲ ಅದಕ್ಕೆ ದುಡ್ಡು, ಮತ್ತು ಅದಕ್ಕೆ ಪೈಪ್ಗಳು ಒಂದು ಲೆಂತ್ ಪೈಪು ಎಷ್ಟೋ ಚಿಲ್ಲರೆ ಇದೆ, ಅಂದರೆ 500 ಎಷ್ಟೋ ಇದೆ ನನಗೆ ಗೊತ್ತಿಲ್ಲ, ಅದಕ್ಕೆ ದುಡ್ಡು ಕೊಟ್ಟಿದ್ದೀವಿ. ಅದಾದಮೇಲೆ ಆ ಟ್ಯಾಂಕ್ ತೊಳೆಯೋದಕ್ಕೆ 1200 ರೂಪಾಯಿ ಕೊಟ್ಟಿದ್ದೀವಿ. ಅದಲ್ಲದೆ 800 ರೂಪಾಯಿಗೆ ಅದೇನೇನೋ ಆಸಿಡ್ ಎಲ್ಲ ತಂದುಬಿಟ್ಟಿದ್ದಾರೆ, ಅದಕ್ಕೆ 800 ರೂಪಾಯಿ ಆಗಿದೆ. ಆಸಿಡು ಮತ್ತು ಒಂದು ಪೌಡರು, ಟ್ಯಾಂಕ್ ತೊಳೆಯೋದಕ್ಕೆ ಬ್ರಷು, ಅದೆಲ್ಲ ಸೇರಿಸಿ 800 ಚಿಲ್ಲರೆ, ಅಂದರೆ ಪೈಪು ಅದಿದೆಲ್ಲ ಸೇರಿಸಿ 800 ಚಿಲ್ಲರೆ. ಅದಲ್ಲದೆ 1200 ರೂಪಾಯಿ ಇಸ್ಕೊಂಡಿರೋದು. ಅದೆಲ್ಲ ಆದಮೇಲೆ ಮೇಲೆ ಟ್ಯಾಂಕ್ ಕೋಸೋದಕ್ಕೆ ಎಷ್ಟು ಒಂದು 6,000 ರೂಪಾಯಿ ಆಯಿತು. ಅದೊಂದು 6,000, ಇದೊಂದು 2,000 ಚಿಲ್ಲರೆ, ಅಂದರೆ 8,000 9,000 ಹತ್ತತ್ರ ಆಯಿತು. ಅದಕ್ಕೆ ನಾವು ಇಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ. ಇವಾಗ ಪೇಂಟು ಅಂದರೆ ಅವ್ರು ಮಾಡಿಸ್ಕೊಟ್ಟಿಲ್ಲ ಅಂದರೆ ಮಮ್ಮ ನಾವೇ ಮಾಡಿಸ್ಕೊಳ್ಳೋಣ ಅಂತ ಹೇಳ್ತಾಯಿದ್ರು. ನಾವೇ ಮಾಡಿಸ್ಕೊಳ್ಳೋದು ಅಂದರೆ ಎಷ್ಟಾಗುತ್ತೆ, ಒಂದು ನನ್ನ ಪ್ರಕಾರ 15,000 ರೂಪಾಯಿ ಆಗ್ಬೋದಾ ಅಂತ ಗೆಸ್ ಮಾಡ್ತಿರೋದು. ಮಮ್ಮ ಇಲ್ಲ ಅಷ್ಟೊಂದಾಗಲ್ಲ, ಕಡಿಮೆ ಆಗ್ಬೋದು ಅಂತ ಅಂತಾರೆ. ಇಲ್ಲ ಅಷ್ಟೊಂದೇನು ಕಡಿಮೆ ಏನಾಗಲ್ಲ, 15,000 ರೂಪಾಯಿ ಅಂತೂ ಬೇಕು ಪೇಂಟ್ ಎಲ್ಲ ಮಾಡಿಸ್ತೀನಿ ಅಂದರೆ. ನೋಡೋಣ. ಈಗ ಇದಕ್ಕೆ ಎಕ್ಸ್ಟ್ರಾ 8,000 ರೂಪಾಯಿ 8-9 ಖರ್ಚು ಮಾಡಿದ್ದೀವಿ. ಈಗ ಮತ್ತೆ ನಾವು ಈ ಕಿಚನಲ್ಲಿ ನೀವು ಕಡಪಕಲ್ಲು ಏನು ನೋಡಿದ್ದೀರಾ, ಆ ಕಡಪಕಲ್ಲು ಅಷ್ಟೇ ನಾವೇ ಹಾಕ್ಸ್ಕೊಂಡಿರೋದು. ಅದಕ್ಕೆಲ್ಲ ಸುಮಾರು ಆ ಕಡಪಕಲ್ಲು ಫುಲ್ಲು ಮೇಲೆ ಸೆಟ್ಟು ಮತ್ತು ಕೆಳಗಡೆ 2 ಸ್ಲ್ಯಾಬ್ ಹಾಕ್ಸಿದ್ದೀನಿ. ಅದು ಎಲ್ಲ ಸೇರಿಸಿ ಬರೀ ಕಡಪಕಲ್ಲಿಗೆ 2,500 ರೂಪಾಯಿ ಆಯಿತು. ಮತ್ತು ಅದು ಮಾಡಿಸಿದ್ದಕ್ಕೆ 2,500, ಅಂದರೆ ಟೋಟಲ್ 5,000 ರೂಪಾಯಿ ಆಯಿತು. ಅಂದರೆ ಅರ್ಧ ದಿನ ಕೂಲಿ ಕೊಟ್ಟಿರೋದು. ಅಂದರೆ ಬೆಳಿಗ್ಗೆ ಸ್ಟಾರ್ಟ್ ಆದಾಗಿಂದ ಮಧ್ಯಾಹ್ನ ತನಕ ಮಾಡಿದ್ದಾರೆ. ಅಂದರೆ ಸ್ವಲ್ಪ ಇದನ್ನೆಲ್ಲ ತೆಗೆದು ಸಿಮೆಂಟ್ ಎಲ್ಲ ತೆಗೆದು ಮತ್ತು ಸಿಮೆಂಟ್ ಎಲ್ಲ ಹಾಕಿ ಕಡಪಕಲ್ಲನ್ನ ಕೂರಿಸಿರೋದು. ಅದು ಮಧ್ಯಾಹ್ನ ತನಕ ಕೆಲಸ ಹಿಡೀತು. ಅಂದರೆ 2 ಕೆಲಸದವ್ರು ಮಾಡಿದ್ರು. ಅಂದರೆ ಅವರು ಏನೋ ಲೆಕ್ಕ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೊಗೊಂಡು ಅಯ್ಯಪ್ಪ ಮೇಸ್ತ್ರಿ ಅಂತ ಇರ್ತಾರೆ ನೋಡಿ, ಮೇಸ್ತ್ರಿ ಅವರಿಗೆ ನಾವು ಟೋಟಲ್ 2,500 ರೂಪಾಯಿ ಕೊಟ್ಟಿದ್ದು. ಅವರು ನಮ್ಮ ಹತ್ರ ಫ್ರೀ ನಮಗೆ ಫ್ರೀ ಮಾಡಿಕೊಟ್ಟಿದ್ರು ಆಗ್ತಾಯಿತ್ತು. ಯಾಕೆ ಅಂದರೆ ಅವರು 20 ಡೇಸು ಇಲ್ಲೇ ಇದ್ದರು. ಅವಾಗ ಕ್ವಾರ್ಟರ್ಸ್ ಕೆಲಸ ಸ್ವಲ್ಪ ಇಂಡೋರ್ ಕೆಲಸ ಅಲ್ಲ, ಔಟ್ಡೋರ್ ಕೆಲಸಗಳು ನಡೀತಾ ಇದ್ದು. ಸ್ವಲ್ಪ ಪೇಂಟ್ ಮಾಡೋದು, ಸುತ್ತ ಇಡೀ ಬಿಲ್ಡಿಂಗ್ ಅಂದರೆ ಔಟ್ಡೋರ್ ಅಂದರೆ ಹಿಂದೆ ಹೊರಗಡೆ ಮಾತ್ರ ಪೇಂಟ್ ಎಲ್ಲ ಮಾಡೋದು. ಅದೆಲ್ಲ ಮಾಡುವಾಗ ಸ್ವಲ್ಪ ಡ್ಯಾಮೇಜ್ ಎಲ್ಲ ಆಗಿರೋದನ್ನೆಲ್ಲ ರಿಪೇರಿ ಮಾಡಿದ್ರು. ಅವಾಗ ಕಂಪ್ನಿಯವ್ರಿಗೆ ಪರ್ಮಿಷನ್ ಕೊಟ್ಟಿದ್ರು. ಒಂದು 20 ಡೇಸು ಇಲ್ಲೇ ಇದ್ದರು. ಸಂಡೇ ಒಂದಿನ ಬಿಟ್ಟು ಇನ್ನೆಲ್ಲ ದಿನ ವರ್ಕ್ ಮಾಡ್ತಾಯಿದ್ರು. ಸಂಡೇ ಮಾತ್ರ ರಜಾ ಇರ್ತಾಯಿತ್ತು ಅವರಿಗೆ. ಅವಾಗ ಇರ್ತಾಯಿದ್ರು ಇಲ್ಲೇ, ಎಲ್ಲೂ ಹೋಗ್ತಾ ಇರಲಿಲ್ಲ. ಒಬ್ಬೊಬ್ಬರು ಮಾತ್ರ ಏನಾದರೂ ಊರಿಗೆ ಇಲ್ಲೇನಾದರೂ ಅಕ್ಕಪಕ್ಕ ಊರಿದ್ರೆ ಮಾತ್ರ ಹೋಗಿ ಬರ್ತಿದ್ರು, ಇಲ್ಲಾಂದರೆ ಇಲ್ಲೇ ಇರ್ತಾಯಿದ್ರು. ಅವರಿಗೆ ನಾನು 20 ಡೇಸು ಡೈಲಿ ಆ ತಾತ ಮೇಸ್ತ್ರಿ ಅಂತ ಹೇಳಿದ್ನಲ್ಲ, ತಾತನಿಗೆ ಶುಗರ್ ಇತ್ತು ಅಂತೇಳಿ ಡೈಲಿ ಅವರಿಗೆ ಮುದ್ದೆ ಕೊಡ್ತಾಯಿದ್ದೆ. ಮಧ್ಯಾಹ್ನ ಟೈಮ್ ಮಾತ್ರ, ಮಧ್ಯಾಹ್ನ ಟೈಮು 2 ಮುದ್ದೆ ಕೊಡ್ತಾಯಿದ್ದೆ, ಮತ್ತು ಸಾಂಬಾರೆಲ್ಲ ಕೊಡ್ತಾಯಿದ್ದೆ. ಮತ್ತು ರಾತ್ರಿಗೂ ಅದೇ ಮುದ್ದೆನ ಇಟ್ಕೊಂಡು ತಿಂತಿದ್ರು. ಆದರೂ ನಮ್ಮ ಹತ್ರ ಎಷ್ಟು ದುಡ್ಡು ತೊಗೊಳ್ತಾರೆ ಅಷ್ಟೇ ದುಡ್ಡೇ ತೊಗೊಂಡಿದ್ದಾರೆ. ಆಮೇಲೆ ಈ ಥರ ಆವಾಗ ಅನ್ನಿಸ್ತಾಯಿತ್ತು ಒಂದು ಸ್ವಲ್ಪ ಕಡಿಮೆ, ಅಂದರೆ ತೊಗೊಳ್ಳೇಬಾರ್ದು ಅಂತ ಹೇಳ್ತಾ ಇಲ್ಲ ನಾನು, ಸ್ವಲ್ಪ ತೊಗೋಬೋದಿತ್ತು. ಅಂದರೆ ಇವಾಗ ಅರ್ಧ ದಿನಕ್ಕೆ ಎಷ್ಟು ಕೂಲಿ ಬರುತ್ತೆ ಅಷ್ಟು ತೊಗೊಂಡಲ್ಲ, ಅದರಲ್ಲೇ 1,000 ರೂಪಾಯಿ ಕೊಡಿ ಸರ್ ಅಂತ ಕೇಳಿ ತೊಗೋಬೋದಿತ್ತು. ಏಕೆಂದರೆ ನಾವು ಅಷ್ಟು ದಿನ 20 ದಿನವೂ ಕೂಡ ಊಟ ಕೊಟ್ಟಿದ್ವಿ. ಅದಲ್ಲದೆ ಒಂದಿನ ಎಷ್ಟು ಜನ ಇದ್ದರು ಅವರಿಗೆಲ್ಲ ಒಂದಿನ ಚಿಕನ್ ಪಲಾವ್ ಎಲ್ಲ ಮಾಡಿ ಹಾಕ್ಕೊಟ್ಟಿದ್ದೀನಿ. ಅವರಿಗೆ ನನಗನ್ನಿಸ್ತು ಇವ್ರಿಗೆ ಇಷ್ಟೆಲ್ಲ ಮಾಡಿ ನಮ್ಮ ಹತ್ರ ಎಷ್ಟು ತೊಗೋಬೇಕು, ಎಷ್ಟು ಕೂಲಿ ತೊಗೋಬೇಕು ಅಷ್ಟೇ ತೊಗೊಂಡಿದ್ದಾರೆ, ಒಂದು ಸ್ವಲ್ಪ ಬಿಟ್ಟು ಕೊಡ್ಬೋದಿತ್ತು ಅಂತ ನಾನು ಹೇಳ್ತಾ ಇದ್ದೆ ಮೋಹನ್ ಮಾಮನ ಹತ್ರ. ಅದಕ್ಕೆ ಮೋಹನ್ ಮಾಮ ಅವ್ರ ಕೆಲಸ ಅವ್ರಿಗೆ ನಿನ್ನ ಊಟ ಕೊಡು ಅಂತ ಕೇಳಿದ್ರಾ ಅಂತ ನನಗೆ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನೋ ಅವ್ರಿಗೆ ಶುಗರ್ ಇದೆ ಅಂತೇಳಿ, ಅಂದರೆ ಗಂಡಸರೇ ಇದ್ದಿದ್ದಲ್ವ, ಅವರು ಬರೀ ರೈಸು ಒಂದೊಂದು ದಿನ ಸಾಂಬಾರು ತರ್ತಾಯಿದ್ರು, ರೈಸ್ ಮಾಡಿಕೊಂಡು ಆ ಥರ ತಿಂತಾಯಿದ್ರಲ್ಲ. ಆ ತಾತ ಹೇಳ್ತಾಯಿದ್ರು ನಂಗೆ ಶುಗರ್ ಇದೆ ಆ ಥರ ಹೇಳ್ತಿರುವಾಗ ಮೋಹನ್ ಮಾಮ ಪಾಪ ಶುಗರ್ ಇದೆ ಅಂತ ಮುದ್ದೆ ಕೊಟ್ಬಿಡು ಮಧ್ಯಾಹ್ನ ಟೈಮು ಅಂಥೇಳಿ 2 ಮುದ್ದೆ ಮಾಡ್ತಾಯಿದ್ದೆ. 2 ಮುದ್ದೆನೂ ಅಂದರೆ ಅವರಿಗೆ 2 ಮುದ್ದೆ ಅಂತೇಳಿ ಕೊಡ್ತಾಯಿದ್ದೆ. ಆದರೆ ಅವರು ಸ್ವಲ್ಪ ಇಟ್ಕೊಂಡು ಇನ್ನು ಉಳಿದಿದ್ದ ಮುದ್ದೆನ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂತಾಯಿದ್ರಂತೆ. ಅಂದರೆ ನಾವು ತಿನ್ನೋ ಮುದ್ದೆನ ಅವರು ಅರ್ಧ ಇಷ್ಟು, 1 ಮುದ್ದೆನ 4 ಭಾಗ 3 ಭಾಗ ಮಾಡ್ಕೊಂಡು ತಿಂತಾಯಿದ್ರಂತೆ. ಅಷ್ಟು ಚಿಕ್ಕ ಚಿಕ್ಕ ಮುದ್ದೆ ತಿಂತಾಯಿದ್ರು. ತಾತ ಮಾತ್ರ ಸ್ವಲ್ಪ ದಪ್ಪಾಗಿ ತಿಂತಾಯಿದ್ರಂತೆ ಅಷ್ಟೇ.
ಆ ಥರ ನಾನು ಸರಿ ಆಯ್ತು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಆಯಿತು ಫುಲ್ಲು ಅವ್ರೇನು ಕೇಳ್ತಾರೆ ಅಷ್ಟೇ ದುಡ್ಡು ಕೊಡಿ ಅಂದ್ಬಿಟ್ಟು ಕೊಡಿಸ್ಬಿಟ್ಟೆ. ಆಮೇಲೆ ಅದೊಂದು ಮತ್ತು ಮೇಲೆ ಡೋರೆಲ್ಲ ಹಾಕ್ಕೊಡ್ತೀವಿ ಎಂದಿದ್ರು, ಆ ಡೋರು ಕೂಡ ಹಾಕ್ಕೊಡ್ಲಿಲ್ಲ. ಅದು ಒಂದು ಸ್ವಲ್ಪ ಬೇಜಾರಾಯಿತು. ಅದಕ್ಕೆ ಎಲ್ಲ ಅಂದರೆ ಅದಕ್ಕೆ ನಟ್ಟು ಬೋಲ್ಟು ಏನೆಲ್ಲ ಇದೆ ಸ್ಕ್ರೂಗಳು ಅದೆಲ್ಲ ತಂದು ಕೊಡ್ತೀವಿ, ಅದನ್ನು ಹಾಕ್ಕೊಡಿ ಅಂತ ಹೇಳಿದ್ರು. ಅದು ಹಾಕ್ಕೊಡ್ಲಿಲ್ಲ. ಕೊನೆಗೂ ಲಾಸ್ಟ್ವರೆಗೂ ನಾಳೆ ಹಾಕ್ಕೊಡ್ತೀವಿ ಇವತ್ತು ಹಾಕ್ಕೊಡ್ತೀವಿ ಅಂದ್ಬಿಟ್ಟು ಲಾಸ್ಟ್ ಡೇನೂ ಕೂಡ ನಾನು ಕೇಳಿದೆ, ಇವತ್ತಾದರೂ ಹಾಕ್ಕೊಡಿ ನೀವು, ಇನ್ನು ನಾಳೆಯಿಂದ ಬರಲ್ಲ ಅಂದರೆ ಇಲ್ಲ ಇಲ್ಲ ಒಂದು 2 ದಿನ ಬಿಟ್ಟು ಮತ್ತೆ ಬರ್ತೀವಿ ಅಂತ ಹೇಳಿದ್ರು. ಆವಾಗ ನನಗೆ ಬೇಜಾರಾಗಿದೆ. ಏನಂದರೆ ನಾವಿಷ್ಟು 20 ದಿನದಿಂದ ಇವ್ರಿಗೆ ಊಟ ಕೊಟ್ಟು ಇವರು ಒಂದು ಅದೇನಿಲ್ಲ ನಟ್ ಹಾಕ್ಬಿಟ್ಟು ಸ್ಕ್ರೂನ ಟೈಟ್ ಮಾಡುವಂಥದ್ದು ಅಷ್ಟೇ ಡೋರಿಗೆ. ಅಂದರೆ ಮೇಲೆ ಡೋರ್ ಇದೆ ನೋಡಿ, ಬಟ್ಟೆ ಎಲ್ಲ ಒಣಗಾಕ್ತೀನಲ್ಲ ಆ ಡೋರಿಗೆ, ಆ ಥರ ಮಾಡಬೇಕಿತ್ತು. ಆದರೆ ಅವರು ಮಾಡಲಿಲ್ಲ. ಅದು ಒಂದು ಬೇಜಾರಾಯಿತು ಅಷ್ಟೇ ನನಗೆ. ಅದಾದಮೇಲೆ ಅವತ್ತು ಹೋದವರು ಮತ್ತೆ ಬರಲೇ ಇಲ್ಲ. ಅವರು ಸುಮ್ಮನೆ ಹೇಳೋದು ಬರ್ತೀನಿ ಮಾಡ್ಕೊಡ್ತೀನಿ ಅಂತೇಳಿ. ಅದನ್ನು ನಾನು ನಮ್ಮ ಪೂಜಾ ಇಬ್ಬರು ಅವಳು ಸಮ್ಮರ್ ರಜಕ್ಕೆಲ್ಲ ಬರ್ತಾ ಇದ್ದಲ್ಲ ಆ ಟೈಮಲ್ಲಿ ಅವಳು ನಾನು ಸೇರಿಕೊಂಡು ಆ ಡೋರ್ನ ನೀಟಾಗಿ ಇಟ್ಕೊಂಡು, ಡೋರು ತುಂಬ ವೆಯ್ಟ್ ಇದೆ, ಅದನ್ನು ನೀಟಾಗಿ ಇಟ್ಕೊಂಡು ಸ್ಕ್ರೂ ಎಲ್ಲ ಹಾಕ್ಕೊಂಡು, ಅಂದರೆ ಮನೇಲೆ ಸ್ಕ್ರೂಗಳಿರ್ತಿತ್ತಲ್ಲ ಆ ಸ್ಕ್ರೂನೇ ತೆಗೆದು ಹಾಕಿ ಅವಳು ಕಾಲ ಮೇಲೆಲ್ಲ ಬೀಳ್ಸ್ಕೊಂಡಿದ್ಲು ಪಾಪ. ಹೆಬ್ಬೆರಳಿದೆಯಲ್ಲ ಅದ್ರ ಮೇಲೆಲ್ಲ ಬೀಳ್ಸ್ಕೊಂಡಿದ್ಲು. ನನಗೆ ಬೇಜಾರಾಗೋಯ್ತು. ಯಾಕೆಂದರೆ ಅದು ಇಟ್ಕೊಳ್ಳೋಕ್ಕಾಗಲ್ಲ, ಒಬ್ಬರು ಡೋರ್ ಇಟ್ಕೋಬೇಕು, ಒಬ್ಬರು ಸ್ಕ್ರೂ ಹಾಕಬೇಕು ಆ ಥರ. ಆವಾಗ ಅವಳಿಗೆ ಕಾಲ ಮೇಲೆ ಅದು ಡೋರ್ ಬಿದ್ದೋಗ್ಬಿಟ್ಟಿತ್ತು. ಅಷ್ಟು ಕಷ್ಟಪಟ್ಟು ನಾವು ಆ ಡೋರ್ನ ನಾವೇ ರಿಪೇರಿ ಮಾಡ್ಕೊಂಡಿದ್ದೀವಿ, ಆ ಥರ ಆಗಿರೋದು. ಅದಾದಮೇಲೆ ಅಷ್ಟೇ. ಆಮೇಲೆ ಇನ್ನೊಬ್ಬರು ಇಲ್ಲಿ ಪಕ್ಕದ ಮನೆ ಕೆಲಸ ಮಾಡ್ಸೋಕ್ಕೆ ಬಂದಾಗ ನಾವು ಸ್ವಲ್ಪ ಹೇಳ್ಬಿಟ್ಟು ಮಾಡಿಸ್ಕೊಂಡ್ವಿ. ಅಂದರೆ ಸ್ಕ್ರೂ ಎಲ್ಲ ಹಾಕಿದ್ವಿ, ಅಂದರೆ ನಾವೇ ಸ್ಕ್ರೂ ಹಾಕಿರೋದು ಕರೆಕ್ಟಾಗಿರುತ್ತೆ, ಅಷ್ಟು ಕರೆಕ್ಟಾಗಿರಲಿಲ್ಲ. ಅದಕ್ಕೆ ಅವರು ಸರಿ ಅಂದ್ಬಿಟ್ಟು ಅವರು ವುಡ್ ವರ್ಕ್ ಮಾಡೋರು, ಅವ್ರು ನಾವು ಮಾಡಿಕೊಡ್ತೀವಿ ಅಂದ್ಬಿಟ್ಟು ಪಾಪ ಅವ್ರು ಮಾಡಿಕೊಟ್ರು. ನಾವು ಅವ್ರಿಗೇನು ಮಾಡಲಿಲ್ಲ, ಒಂದಿನ ಒಂದು ಟೀ ಕೊಡಲಿಲ್ಲ, ಏನಿಲ್ಲ. ಇವರಿಗಾದ್ರೆ ಟೀ ಕಾಫಿ ಎಲ್ಲ ಕೊಡ್ತಿದ್ವಿ, ಮತ್ತು ಇದು ಕೊಡ್ತಾಯಿದ್ವಿ, ಊಟ ಕೊಟ್ಟಿದ್ದೀನಿ. ಅವ್ರಿಗೆ ನಿಯತ್ ಅನ್ನೋದೇ ಇಲ್ಲ. ಓಕೆ, ಈ ಥರ ಆಯಿತು ಬಿಡಿ. ಅದು ಏನೋ ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರು ಮನಸ್ಸು ಒಂದೊಂದು ಥರ ಇರುತ್ತೆ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಯಾಕೆ ಹಾಫ್ ಡೇ ಅಂತ ಬಂದಿರೋದು? ಸೀಟ್ ಇಲ್ಲ ಅದಕ್ಕೆ ಅಲ್ಲ, ರಜಾಕ್ಕೆ ಬಂದೆ. ಯಾಕೆ? ಹಂಗೆ ಸುಮ್ಮನೆ ಅಂದರೆ ಏನಕ್ಕೆ? ಟೈಮ್ ಪಾಸ್. ಹಂಗೆ ಟೈಮ್ ಪಾಸ್ಗೆಲ್ಲ ರಜಾ ಹಾಕ್ತಾರ? ಹೆಂಗೆ ನಾವು ಸರಿಯಾಗಿ ಹೇಳು, ಕರೆಕ್ಟಾಗಿ ಆನ್ಸರ್ ಹೇಳ್ಬೇಕು ನನಗೆ. ಕಾಲೇಜಲ್ಲಿ ನಾವೆಲ್ಲ ಹಿಂಗೆ ಹೇಳು, ಏನಕ್ಕೆ ಹಾಫ್ ಡೇ ಬಂದಿರೋದು? ಸೀಟ್ ಇಲ್ಲ. ನಾಳೆ ಏನೋ ಹೇಳಿದ್ದು ಮತ್ತೆ? ನಾಳೆ ಎಕ್ಸಿಬಿಷನ್ ಸ್ಟಾರ್ಟಿಂಗ್ 2 ಪೀರಿಯಡ್ ನಡೆಯುತ್ತೆ, ಮಿಕ್ಕಿದ್ ನಡೆಯಲ್ಲ. ಫೋನ್ ತಗೊಂಡೋಗಿ ಪ್ಲಾನ್ ಮಾಡಿದೆ, ತಗೊಂಡೋಗಿ ಮತ್ತೆ ಮನೆಗೆ ಬಂದ ಚಾರ್ಜ್ ಇರಲ್ಲ. ಅವಾಗ ಏನು ನೋಡ್ಲಿ, ಅದೇ ಸ್ಮಾರ್ಟ್ ಫೋನ್ ಅಲ್ಲ, ಹಳೆ ಫೋನ್. ನಾಳೆ ಹಂಗಾದ್ರೆ ಬೇಗ ಹೋಗ್ಬೇಕಾ? ಬೇಗ ಹೋಗ್ಬೇಕು. ಬಾಡಿ ಅಂದ್ರೆ ನಾನಿನ್ನು ಎಕ್ಸಿಬಿಷನ್ ಅಲ್ಲೇ ಮಾಡಿ ನೋಡಿಸ್ಬೇಕಲ್ವಾ, ಸುಸ್ತಾಗುತ್ತೆ. ಬಾಡಿ ರಜಾ ಹಾಕ್ಬೋದು. ಯಾವಾಗ ರಜಾ ಹಾಕೋದು? ವೆಡ್ನೆಸ್ಡೇ. ಏನ್ ಮಾಡ್ತೀಯಾ? ಏನು ಮಾಡೇ ಇಲ್ವಲ್ಲ ನೀನು? ಇಲ್ಲಲ್ಲ, ಅಲ್ಲಿ ಅದು ಕಳಿಸ್ತಾರಲ್ಲ ಡೈಲಿ, ಅದನ್ನ ನೋಡ್ಕೊಂಡು ಮಾಡ್ಬೇಕು. ಅಲ್ಲಿ ಹೇಳ್ಬೇಕಲ್ಲ ಅವ್ರಿಗೆ ಪ್ರಾಡಕ್ಟ್ಸ್ ಎಲ್ಲ ಹಾಕಿ ಅವ್ರು ಕೇಳೋ ಕ್ವಶನ್ಗೆ ಆನ್ಸರ್. ಅದು ಲಾಸ್ಟ್, ಅದು ಅವ್ರು ಕೇಳೋದು. ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾಡೋದು ಹಿಂಗ್ ಜೋಡಿಸಿದೀವಿ, ಮೆಟೀರಿಯಲ್ಸ್ ಹಾಕಿದೀವಿ, ಪೇಂಟ್ ಹೊಡೆದಿದೀವಿ, ಈಗ ಮಾಡಿ ತಗೊಂಡಿರೋ ಆರ್ಟ್ಸ್ ನಾವು ಮಾಡಿರೋದು, ಏನೇನ್ ಮಾಡಿದೀವಿ, ಇದರಿಂದ ಏನ್ ಯೂಸ್, ನಾವು ಟಾಪಿಕ್ ಏನ್ ತಗೊಂಡಿದೀವಿ, ಇದನ್ನ ಯಾಕೆ ಹೇಳ್ತಾ ಇದೀವಿ, ಈ ಟಾಪಿಕ್ ನ ಯಾಕೆ ಹೇಳ್ತಾ ಇದೀವಿ, ಜನರಿಗೆ ತಿಳಿಲಿ ಅಂತ. ಏನ್ ಟಾಪಿಕ್ ತಗೊಂಡಿದ್ವಿ? ಏನ್ ಟಾಪಿಕ್? ರಿಚ್ನೆಸ್ ಆಫ್ ಕರ್ನಾಟಕ ಅಂತ. ಹಂಗಂದ್ರೆ ಅಂದ್ರೆ ಕರ್ನಾಟಕದ ಏನಂತಾರಲ್ಲ, ರಿಚ್ನೆಸ್. ನಿಮ್ಗೆ ನಮ್ ಕರ್ನಾಟಕದಲ್ಲಿ ಇರೋಂಥದ್ದು ಪ್ರತಿಯೊಂದು ಹಿಸ್ಟ್ರಿ ಇರುತ್ತಲ್ಲ, ಅದ್ರ ಬಗ್ಗೆ ಏನಂತಾರಲ್ಲ, ಚಿನ್ನದೇನೋ ಅಂತಾರೆ, ಚಿನ್ನದೇನೋ ಬರುತ್ತೆ, ನನಗೆ ಗೊತ್ತಿಲ್ಲ. ನಮ್ ಹಿಸ್ಟ್ರಿ, ಕರ್ನಾಟಕದಲ್ಲಿರೋ ಹಿಸ್ಟ್ರಿ, ಹಿಸ್ಟ್ರಿ ಕರ್ನಾಟಕದಲ್ಲಿ ತುಂಬಾ ಇದೆ. ಅದ್ ನಾವು 2-3 ಅಂತ ಹೇಳವ್ರೆ, ಅದ್ರ ಒಂದು ಮಾತ್ರ ಸೀಕ್ರೆಟ್ ಆಗಿ ಮಾಡ್ತಾವ್ರೆ. ಅದ್ ನನ್ಗೆ ಹೇಳಲ್ಲ. ನನ್ಗೆ ಹೇಳು. ಪ್ಯಾಲೇಸು? ಯಾವ ಪ್ಯಾಲೇಸು? ಮೈಸೂರು ಪ್ಯಾಲೇಸಾ? ನನ್ಗೆ ಹೇಳು ಸರಿ, ಏನ್ ಸೀಕ್ರೆಟ್ ಅಂತ ಹೇಳು. ವಿಡಿಯೋ ಇದ್ ಮಾಡಿದ್ರೇನು? ಏನ್ ಸೀಕ್ರೆಟ್ ಅಂತ ಹೇಳು.
ಮಾಡಿದೀನಿ ಈಗ. ಹ್ಮ್ ಆಗ ಪ್ರೈಸ್ ಬರುತ್ತೆ ಎಲ್ಲೋ ಒಟ್ಟಲ್ಲಿ ನಮ್ ದುಡ್ಡು ನಾವು ಇನ್ವೆಸ್ಟ್ಮೆಂಟ್ ನಾವು ಹಾಕಿದೀವಿ ನೋಡಿ. ಅದು ಮೋಟ್ರ್ ಬಂದು ನೀರನ್ನ ಪೈಪ್ ಹಾಕ್ಬಿಟ್ಟು ಅದು ಎಲೆಕ್ಟ್ರಿಕ್ ಇಟ್ಕೊಟ್ರೆ ಕೆಳಗಡೆ ನೀರ್ ಎತ್ತಿ ಮೇಲ್ ಹಾಕುತ್ತೆ. ಹಿಂಗೆ ಮೇಲ್ ನಿಲ್ಸೋದು ಅಷ್ಟೇ, ಮೋಟ್ರನ್ನ ಪೈಪ್ ಹಾಕಿ ಕೆಳಗಡೆ ಒಂದ್ ಪೈಪು ಮೇಲೆ ಒಂದ್ ಪೈಪು ಅಲ್ಲಿ ಬಿಟ್ಬಿಡೋದು. ಪೈಪಿನ ನೀರ್ ಹೊರಗಡೆ ಹೋಗ್ತಾ ಇರುತ್ತೆ. ಚಿಕ್ಕ ಪೈಪ್ ಚಿಕ್ಕ ಅವರೇ ಕೊಡ್ತಾರೆ. ಅದು ಬೇಡ ಅಂದ್ರು ಆಮೇಲೆ ಗೊತ್ತಿಲ್ಲ, ಅದು ನಂಬಕ್ಕಾಗುತ್ತಾ? ಬಿಸಿ ಮ್ಯಾಗಿ ರೆಡಿ ಆಗ್ತಿದೆ. ಯಾವ ಮ್ಯಾಗಿ ಮಾಡ್ತಿದ್ಯಾ ಹೇಳು ನೀನು? ಯಾವ ಮ್ಯಾಗಿ ಮಾಡ್ತಿದ್ಯಾ? ಯಾಕೆ ಅದ್ ಯಾವತ್ತೋ ಒಂದಿನ ಅದ್ ಯಾವ್ದೋ ಡಬ್ಬ ತರ ತಂದಿದಲ್ಲ. ಇರ್ತೀನಿ ಅಲ್ಲಿ ಕಿಟಕಿ ಕರ್ಗಿನ ಅಲ್ಲೋಟ ಅಯ್ಯೋ ಮೈಸೂರಿನ ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಂತೆ ನೇರವಾಗಿ ನಿಮ್ಮ ಮೇಲೆ ಆರೋಪ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇವಳು ಎತ್ಕೊಬಿಟ್ಲು ಕಣೋ. ಇವಳು ರಾಕ್ಷಸಿ. ತಗೋಗಿ ನೀನಿಲ್ಲಿ ಅದಕ್ಕೆ ಹಾಕ್ಬಿಡಿ ಹೆಸಿರಿ ತಿನ್ರಿ ಕಡೀರಿ, ರಾತ್ರಿ ಎಲ್ಲ ಆಗಿರಿ. ಆಟ ಆಡ್ತಾ ಬನ್ನಿ. ಈಗ ಆಟ ಆಡಲ್ಲ, ಈಗ ಸಿಕ್ಕಿಟ್ಟದೆಲ್ಲ ಖುಷಿ ಆಗೋದು.